सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणालयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छंकर भगवत पूज्यपाद महासद्गुरुभ्यो नमः। श्री श्री सच्चिदानंदेन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये द्वितीयाध्याये तृतीये पादे एकादश सूत्रैरुपनिबद्धे अस्मिन् सप्तदशे अंशाधिकरणे तदुपनिबद्धं चतुर्थं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः षट्चत्वारिंशं सूत्रम्। सर्वाग्रे शंकर भगवत पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं षट्चत्वारिंशं सूत्रं
ತದ್ಭಾಷ್ಯಭಾಗಂಚ ಯಥಾಚಾರ್ಯಾನುಗ್ರಹಂ ವಿಚಾರಯಾಮಃ. ಸರ್ವಾಗ್ರೆ ಶಂಕರ ಭಗವತ್ ಪೂಜ್ಯಪಾದಾನಾಂ ಪ್ರಶಸ್ತಿ ಶ್ಲೋಕಮೇಕಂ ದ್ವಿವಾರಂ ಪಠಾಮಃ. ಓಂ ಸರ್ವತಂತ್ರ ಸ್ವತಂತ್ರಾಯ ಸದಾತ್ಮಾದ್ವೈತರೂಪಿಣೇ ಶ್ರೀಮತೆ ಶಂಕರಾರ್ಯಾಯ ವೇದಾಂತ ಗುರವೇ ನಮಃ. ಓಂ ಸರ್ವತಂತ್ರ ಸ್ವತಂತ್ರಾಯ ಸದಾತ್ಮಾದ್ವೈತರೂಪಿಣೇ ಶ್ರೀಮತೆ ಶಂಕರಾರ್ಯಾಯ ವೇದಾಂತ ಗುರವೇ ನಮಃ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ತೃತೀಯೇ ಪಾದೆ ಸಪ್ತದಶಂ ಏಕಾದಶ ಸೂತ್ರಾತ್ಮಕಂ ಅಂಶಾಧಿಕರಣಂ. ಓಂ ಅಂಶೋ ನಾನಾವ್ಯಪದೇಶಾದನ್ಯಥಾ ಚಾಪಿ ದಾಶಕಿತವಾದಿತ್ವಮಧೀಯತ ಏಕೆ. ಓಂ ಮಂತ್ರವರ್ಣಾಚ್ಚ ಓಮಪಿ ಚ ಸ್ಮರ್ಯತೆ. ಓಂ ಪ್ರಕಾಶಾದಿವನ್ನೈವಂ ಪರಃ ಓಂ ಸ್ಮರಂತಿ ಚ. ಓಂ ಅನುಜ್ಞಾಪರಿಹಾರೌ ದೇಹ ಸಂಬಂಧ ಜ್ಯೋತಿರಾದಿವತಂ. ಓಂ ಅಸಂತತೇಶ್ಚಾವ್ಯತಿಕರಃ. ಓಂ ಆಭಾಸಯೇವ ಚ. ಓಂ ಅದೃಷ್ಟಾ ನಿಯಮಾತ್. ಓಂ ಅಭಿಸಂಧ್ಯಾದಿಷ್ವಪಿ ಚೈವಂ. ಓಂ ಪ್ರದೇಶಾದಿತಿ ಚೇನ್ನಾಂತರ್ಭಾವಾತ್. ಇವಿಷ್ಟು ಕೂಡ ಈ ಒಂದು ಅಂಶಾಧಿಕರಣದಲ್ಲಿ ಉಪನಿಬದ್ಧವಾಗಿರತಕ್ಕಂತಹ 11 ಸೂತ್ರಗಳು. ಈ ಅಂಶಾಧಿಕರಣ ಅಂತ ಇದೆಯಲ್ಲ, ಇದು ಬಹಳ ಮುಖ್ಯವಾದ ಅಧಿಕರಣ. ಎಲ್ಲವೂ ಯದ್ಯಪಿ ಮುಖ್ಯವಾದ ಅಧಿಕರಣಗಳೇ ಆದರೂ ಕೂಡ ಈ ಒಂದು ಅಧಿಕರಣ ಇದೆಯಲ್ಲ, ಇವೆಲ್ಲವೂ ಕೂಡ ಬಹಳ ಮುಖ್ಯವಾದದ್ದು ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ವೇದಾಂತಗಳ ಪರಮ ಗುರಿಯಲ್ಲಿ ಒಂದಾಗಿರತಕ್ಕಂಥದ್ದು ಯಾವುದು? ಪರಮಾತ್ಮನಿಗೂ ನಮಗೂ ಏನು ಸಂಬಂಧ? ಜೀವ, ಜಗತ್ತು, ಪರಮಾತ್ಮ 3 ತತ್ವವನ್ನು ವಿಚಾರ ಮಾಡಿದ್ದಾರೆ. ಈಗ ಪರಮಾತ್ಮನಿಗೂ ನಮಗೂ ಏನು ಸಂಬಂಧ? ನಾವೆಲ್ಲ ಏನೋ ತಿಳ್ಕೊಂಡಿದ್ದೇವೆ. ಪರಮಾತ್ಮ ನಮ್ಮನ್ನು ಆಳತಕ್ಕಂಥವನು, ನಮ್ಮ ಸ್ವಾಮಿಯವನು, ನಾವು ಏನು ಕೇಳಿದ್ರೂ ಕೊಡ್ತಾನೆ. ಅಂದರೆ ಏನು? ನಾವು ಏನೋ ಒಂದು ಭಕ್ತಿ ಭಾವದಿಂದ ಶರಣು ಹೋಗಬೇಕು, ಅದು ಇದು ಎಲ್ಲ. ಅಂದರೆ ಅದರ್ಥ ಈಗ ನಾವು ಅತ್ಯಂತ ದೀನರಾಗಿದ್ದೇವೆ. ಹೌದು ತಾನೆ? ಎಲ್ಲರೂ ನಾವು ಅಷ್ಟೇ. ರೋಗ ರುಜಿನ ಸಂಸಾರ ಅಪ್ಪ ಅಪ್ಪ ಒಂದೊಂದೆಲ್ಲ. ಇದು ಈ ನಮ್ಮ ಈ ಜೀವ ಇದೆಯಲ್ಲ, ಜೀವನ ಸ್ವರೂಪ ಏನು? ಆ ಪರಮಾತ್ಮನ ಸ್ವರೂಪ ಏನು? ಪರಮಾತ್ಮನ ಸ್ವರೂಪ ಎಲ್ರಿಗೂ ಗೊತ್ತಿರತಕ್ಕಂಥದ್ದು. ಅದು ಇನ್ನೇನು ವಿಶೇಷವಾಗಿ ವರ್ಣನೆ ಮಾಡಬೇಕಾದ್ದಿಲ್ಲ. ಅದು ಕೂಡ ವರ್ಣನೆ ಮಾಡಬೇಕು, ಇಲ್ಲ ಅಂತಲ್ಲ. ಯಾಕೆ ಅಂದರೆ, ಆದರೂ ಕೂಡ ಸವಿಶೇಷವಾಗಿ ಹೇಳುವಾಗ ಪರಮಾತ್ಮನಿಗೆ ಏನು ಬೇಕಾದರೂ ಹೇಳ್ಬೋದು. ಎಲ್ಲ ವಿಭೂತಿಗಳನ್ನು ಕೂಡ ಪರಮಾತ್ಮನಿಗೆ ಹೇಳಬಹುದು ಸವಿಶೇಷ ರೂಪದಿಂದ ಹೇಳುವಾಗ. ನಿರ್ವಿಶೇಷ ರೂಪದಿಂದ ನೋಡುವಾಗ ಯಾವುದೂ ಇಲ್ಲ. ಆದರೆ ಪರಮಾತ್ಮನಿಗೆ ಯಾವ ರೂಪ? ಸವಿಶೇಷದಿಂದ ಅಂತಲೂ ಹೇಳಿದ್ರಿ, ನಿರ್ವಿಶೇಷದಿಂದ ಅಂತಲೂ ಹೇಳಿದ್ರಿ. ನಾವು ಯಾವುದನ್ನು ಇಟ್ಕೋಬೇಕು? ಶ್ರುತಿಯಲ್ಲಿ ನೋಡಿದ್ರೆ ಉಪನಿಷತ್ತುಗಳಲ್ಲಿ ಎರಡನ್ನೂ ಹೇಳಿಬಿಟ್ಟಿದ್ದಾರೆ. ಸ್ವರೂಪವನ್ನು ಹೇಳಿದ್ದಾರೆ, ಮತ್ತು ರೂಪವನ್ನು ಕೂಡ ಹೇಳಿಬಿಟ್ಟಿದ್ದಾರೆ. ನಾವು ಯಾವುದನ್ನು ಇಟ್ಕೋಬೇಕು? ಪರಮಾತ್ಮ ನಿಜವಾಗಿ 2 ರೂಪ ಹೇಗಾಗುತ್ತೆ? 2 ರೂಪ ಅಂದರೆ ಅವನು ಯಾರೋ ಒಬ್ಬ ಮಾಯಾವಿಗೆ ಸಭೆ ಆಗ್ಬಿಡ್ತಾನೆ ಅಷ್ಟೆ. ಯಕ್ಕಶ್ಚಿತ್ ಯಾವುದೋ ಮಾವ ಇದ್ದಾನೆ, ಮಾಯಾವಿ ಇದ್ದಾನೆ, ಅವರು ಶ್ರೇಷ್ಠ ಮಾಯಾವಿ ಅಷ್ಟೆ ಆಗ್ಬಿಡುತ್ತೆ. ಅಂದರೆ ಅದಕ್ಕೆ ಹೇಳ್ತಾರೆ, ಇಲ್ಲ ಇಲ್ಲ, ಪರಮೇಶ್ವರನಿಗೆ ಯಾವ ರೂಪ ಗುಣ ಅಂತಕ್ಕಂಥದ್ದು ಯಾವುದೂ ಇಲ್ಲ ಅಂದ್ಬಿಟ್ಟು ಅರೂಪವದೇವ ಹಿ ತತ್ಪ್ರಧಾನತ್ವಾತ್ ಅಂತಕ್ಕಂಥ ಸೂತ್ರ ಮುಂದೆ ಬರುತ್ತೆ. ಉಭಯಲಿಂಗಾಧಿಕರಣ. ಇದು ಏನಾಗುತ್ತೆ? ಇವು ಮುಂದೆ ಬರ್ತಕ್ಕಂಥ ವಿಚಾರ ಎಲ್ಲ ಅತ್ಯಂತ ಸೂಕ್ಷ್ಮವಾದ ವಿಚಾರ. ಇದನ್ನು ನಾವು ಏನು ಮಾಡ್ತೇವೆ? ಇವಾಗ ಏನೋ ಕೂತ್ಕೊಳ್ತೇವೆ, ಏನೋ ಮಾಡ್ತೇವೆ, ಇನ್ನೇನೋ ಹೇಳ್ತಾ ಇರ್ತೇವೆ, ಏನೋ ಗಲಾಟೆ, ಏನೋ ಇದು ಮಾಡಿಬಿಟ್ಟು ಕೇಳಿದ್ರೆ ಅದರ ಒಂದು ವಿಚಾರ ಸ್ವಲ್ಪ ಖಾರವಾಗಿ ಹೇಳಬೇಕು ಅಂತಂದರೆ
ಹಾಗೆ ಕೇಳಿದ್ರೆ ಏನು ಪ್ರಯೋಜನ ಬಂತು? ಏನೂ ಇಲ್ಲ, ಇಟ್ಸ್ ವೇಸ್ಟ್ ಆಫ್ ಟೈಮ್ ಅಷ್ಟೇ, ಇನ್ನೇನೂ ಆಗೋದಿಲ್ಲ. ಅದರ ಬದಲಾಗಿ ಏನೋ ಒಂದು ಸ್ತೋತ್ರನೋ ಪಾತ್ರನೋ ಏನೋ ಹೇಳ್ಕೊಂಡು ಇನ್ನೇನೋ ಪೂಜೆ ಮಾಡಿಕೊಂಡ್ರೆ ಒಂದಷ್ಟು ಪುಣ್ಯನಾದ್ರು ಬರುತ್ತೆ ಅಲ್ವಾ? ಆದ್ದರಿಂದ ಏನು ಮಾಡಬೇಕು ನಾವೆಲ್ಲ ನಾವೆಲ್ಲ ಅಂದರೆ ಇದಕ್ಕೆಲ್ಲ ಇಂಥದಕ್ಕೆಲ್ಲ ಯಾರೂ ಬರೋದಿಲ್ಲ. ಯಾರೋ ಬರ್ತಕ್ಕಂಥ 4-5 ಜನ ಅವರಾದ್ರೂ ಕೂಡ ಬಹಳ ಏಕಾಗ್ರತೆಯಿಂದ ಈ ಒಂದು ಭಾಷ್ಯ ಪಂಕ್ತಿಯನ್ನು ಒಂದೊಂದಾಗಿ ಒಂದೊಂದಾಗಿ ಅಕ್ಷರಶಃ ಅರ್ಥ ಮಾಡಿಕೊಂಡ್ರೆ ಆಗ ನಮಗೇನಾದರೂ ಕೂಡ ನಮ್ಮ ಸ್ವರೂಪ ಅರ್ಥವಾಗಬಹುದು ಅಷ್ಟೆ. ಅದು ಏನು ಯಾವ ಗ್ಯಾರಂಟಿನೂ ಇಲ್ಲ. ಅದು ನಮ್ಮ ಆ, ಒಂದು ನಿಷ್ಠೆ ಮೇಲೆ ನಿಂತಿದೆ ಅಷ್ಟೆ. ಆದ್ದರಿಂದ ಏನು ಮಾಡಬೇಕು ನಾವು? ಎಲ್ಲ ವ್ಯಾಪಾರವನ್ನು ಬದಿಗಿಟ್ಟು ಏನು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆಯೋ 30-35 ನಿಮಿಷ ಕ ಏಕಾಗ್ರತೆಯಿಂದ ಕೇಳಿ ಅದನ್ನು ಮನಸ್ಸಿಗೆ ತಂದುಕೊಂಡು ಏನಾದರೂ ಸ್ವಲ್ಪ ಅದನ್ನು ವಿಚಾರ ಮಾಡಿ ನೋಡಿದಾಗ ಸ್ವಲ್ಪ ಪ್ರಯೋಜನ ಅಂತ ಆಗುತ್ತೆ. ಇಲ್ಲದೇ ಇದ್ದರೆ ವ್ಯರ್ಥ ಕಾಲಹರಣ ಅಷ್ಟೇ, ಇನ್ನೇನಾಗೋದಿಲ್ಲ. ಇರಲಿ, ಯಾತಕ್ಕೆ ಹೇಳಿದೆ ಅಂದರೆ ಇಷ್ಟೊಂದು ನೋಡಿ, ಎಂಥೆಂಥ ಮಹಾನುಭಾವರಿಗೆ ವರ್ಷಾನುಗಟ್ಟಲೆ ತಪಸ್ ಮಾಡಿದವರಿಗೆ ಅವ್ರಿಗೇ ಗೊತ್ತಾಗಲಿಲ್ಲ ಸ್ವರೂಪ. ಇನ್ನು ನಾವೆಲ್ಲೋ ಇಲ್ಲಿ ಬಂದು ಏನೋ ಒಂದು 30 ನಿಮಿಷ ಬಂದ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟು ಇನ್ನೇನೇನೋ ಮಾಡಿಕೊಂಡು ಇನ್ನೇನೋ ವ್ಯವಹಾರ ಮಾಡಿಕೊಂಡು ಏನೋ ಇಲ್ಲೇ ಇರೋದನ್ನೆಲ್ಲ ಏನೋ ವ್ಯವಹಾರ ಗಲಾಟೆಗಳು ಮಾಡ್ಕೊಂಡಿದ್ರೆ ಏನಾಗುತ್ತೆ ಅರ್ಥ? ಏನೂ ಆಗೋದಿಲ್ಲ. ಅದರಿಂದ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ, ಏನಾದ್ರು ಈ ವಿಚಾರ ತಿಳ್ಕೊಳ್ಬೇಕು. ನಮ್ಮ ಪೂಜೆ ಮಾಡೋದು ಇದು ಮಾಡೋದು ಎಲ್ರಿಗೂ ಗೊತ್ತಿದೆ. ಪರಮಾತ್ಮ ನಮ್ಮ ಸ್ವಾಮಿ, ಅವನು ಈಶ್ವರ, ನಾವನು ಭೃತ್ಯರು, ಅವನ ಸೇವೆ ಮಾಡಬೇಕು, ಅವರಿಂದ ನಾವೇನೋ ಪಡ್ಕೊಳ್ಬೇಕು ಅನ್ನೋದನ್ನು ಯಾರೂ ನಮಗೆ ಹೇಳ್ಕೊಡ್ಬೇಕಾದಿಲ್ಲ. ಪುರಾಣಗಳು ಹೇಳ್ಕೊಟ್ಟಿದೆ, ನಾವು ಬೇಕಾಗಿ ಮಾಡ್ತಾರೆ ಇದ್ದೀವಿ ಅದನ್ನ. ಆದರೆ ಅದರಿಂದ ಏನಾಯಿತು? ಏನೂ ಆಗಲಿಲ್ಲ. ಹೌದು ತಾನೆ? ಅದು ನಮ್ಮ ಸ್ವರೂಪ ಅಲ್ಲ. ಏನು ಅಂತ ತಿಳ್ಕೊಳ್ಬೇಕಾದ್ರೆ ಈ ಒಂದು ಭಾಷ್ಯವಾಕ್ಯಗಳು ಇದೆ, ಉಪನಿಷತ್ತುಗಳಿದೆ. ಇದು ಅಷ್ಟು ಸುಲಭವಾಗಿ ಅರ್ಥ ಆಗೋದ ವಿಚಾರ ಅಲ್ಲ. ನೋಡೋದಕ್ಕೆ ಬಹಳ ಸುಲಭವಾದ ವಿಚಾರವೇ, ಬಹಳ 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 ಕಷ್ಟ. ವರ್ಷಾನುಗಟ್ಟಲೆ ತಪಸ್ ಮಾಡಿದವ್ರಿಗೆ ಆಗಲಿಲ್ಲ. ಇನ್ನು ನಾವು ಯಾವ ಎಕ್ಕಶ್ಚಿತ್ತು ನಾವೇನೋ ಇಟ್ಕೊಂಡು ಎಲ್ಲೋ ವ್ಯವಹಾರ ಮಾಡ್ಕೊಂಡು ಏನೋ ಮಾಡಿ ನಮಗೆಲ್ಲಾಗುತ್ತೆ? ಎಲ್ಲಾಗುತ್ತೆ ಅಂತ ಇಲ್ವೂ ಇಲ್ಲ, ಹಾಗೇ ಆಗುತ್ತೆ. ಗೊತ್ತಾಯ್ತೇನು? ಆಗದೇ ಇರೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಮ್ಮ ಪ್ರಯತ್ನ ಇದು. ಹಿಂದೆ ನಾವು ನೋಡಿದ್ವಲ್ಲ, ಕೃತ ಪ್ರಯತ್ನ ಅಪೇಕ್ಷಸ್ತು ವೀತ ಪ್ರತಿಸಿದ್ಧ ವೈಯರ್ಥ್ಯಾದಿಚ್ಛ ಅಂತ. ಪರಮಾತ್ಮ ಏನು ಮಾಡ್ತಾನೆ? ಅನುಗ್ರಹ ಮಾಡ್ತಾನೆ. ಯಾವುದನ್ನ? ಅವನಿಗೆ ಆಧಾರ ಯಾವುದು? ನಮ್ಮ ಪ್ರಯತ್ನ. ನಮ್ಮ ಪ್ರಯತ್ನ ಏನು? ನಮ್ಮ ಪ್ರಯತ್ನ ಏನು? ನಿಷ್ಠೆಯಿಂದ ಏಕಾಗ್ರತೆಯಿಂದ ಯಾರೂ ಇಲ್ಲ, ಬಾಗಿಲು ಹಾಕೊಂಡ್ಬಿಟ್ಟಾನೆ ಆಮೇಲೆ ಕೇಳ್ತಾ ಇರ್ಬೇಕು ಅಷ್ಟೇ, ಇನ್ನೇನಿಲ್ಲ. ಅಷ್ಟು ಮಾಡಿದ್ರೆ ಸಾಕು, ಪರಮಾತ್ಮ ನಮಗೆಲ್ಲ ಬುದ್ಧಿ ಕೊಡ್ತಾನೆ, ಇನ್ನೇನಿಲ್ಲ. ಇರಲಿ, ಇದು ಏನಾಗುತ್ತೆ? ಬಹಳ ಬಹಳ ಗಹನವಾದ ವಿಚಾರ. ಏನು ನಮಗೂ ನಮಗೆ ಅಂದರೆ ಜೀವಾತ್ಮರಿಗೆ, ಜೀವರಿಗೂ ಪರಮಾತ್ಮನಿಗೂ ಯಾವ ವಿವಾರ ಸಂಬಂಧ? ಸ್ವಾಮಿ ಭೃತ್ಯ ಸಂಬಂಧ ಅಂತ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಹೌದು, ಈಶ್ವರ ಒಡೆಯ. ಅಲ್ಲಿ ಅಂಶಾಂಶಿ ಭಾವ ಅಂತ ಹೇಳಿದ್ರು. ಅಂಶಾಂಶಿ ಭಾವ ಅಂತ ಒಪ್ಪಿಬಿಟ್ರೆ ನೋಡಿ ಸ್ವಾಮಿ, ಈ ದೋಷ ಬಂದುಬಿಡುತ್ತಲ್ಲ, ಏನು ಮಾಡೋದು ಅಂದ ಪೂರ್ವ ಪಕ್ಷಿ. ಏನಪ್ಪ ದೋಷ ಬರುತ್ತೆ? ಅಲ್ಲ ಸ್ವಾಮಿ, ಅಂಶಾಂಶಿ ಏನು? ನಾವೆಲ್ಲರೂ ಜೀವಾತ್ಮರುಗಳು, ಜೀವರುಗಳೆಲ್ಲರೂ ಕೂಡ ಪರಮಾತ್ಮನ ಅಂಶ ಅಂತ ತಿಳ್ಕೊಂಡು ಬಿಟ್ರೆ ಏನಾಗುತ್ತೆ? ಪಾಪ ಆ ಅಂಶಿ ಏನಾಗಿದ್ದಾನೆ ಪರಮಾತ್ಮ, ಅವನ ಪಾಡಿಗವನು ನಿರ್ವಿಕಾರ, ನಿರ್ವಿಶೇಷ, ನಿರಂಜನ, ತಾನೇ ತಾನಾಗಿ ಇದ್ದಾನೆ. ಅವನ ಪಾಡವನ ಪಾಪ ಇದ್ದಾನೆ. ನೀವು ಈ ಜೀವಾತ್ಮರುಗಳನ್ನು ಕೂಡ ಅವನ ಅಂಶ ಅಂತ ಹೇಳಿಬಿಟ್ರೆ ಪಾಪ ಅವನ ಪಾಡಿಗೆ ಅವನಿದ್ದ ಸ್ವಾಮಿ. ಈ ಜೀವನ ಅವನ ಅಂಶ ಅಂತ ಹೇಳಿಬಿಟ್ಟು ಏನು ಮಾಡಿದ್ರಿ ನೀವು? ಈ ಜೀವರುಗಳ ಎಲ್ಲ ದುಃಖವನ್ನು ಕೂಡ, ದುಃಖ ಸುಖ ದುಃಖ ಎಲ್ಲ ದುಃಖವನ್ನೂ ಕೂಡ ಅವನು ಅನುಭವಿಸುವ ಹಾಗೆ ಮಾಡಿಬಿಟ್ರಿ. ಯಾಕೆ? ಅವನ ಅಂಶ ಅಂತ ಹೇಳಿಬಿಟ್ರಿ. ಜೀವರುಗಳು ಅವನ ಅಂಶ ಅಂತ ಹೇಳಿಬಿಟ್ರಿ. ಯಾವಾಗ ಅಂಶ ಅಂತ ಹೇಳಿದ್ರೋ ಅಂಶಕ್ಕೆ ಏನೇನು ಆಗುತ್ತೋ ಅದರ ಪರಿಣಾಮ ಅಂಶಿಗೂ ಆಗುತ್ತೆ. ಅದಕ್ಕೆ ಉದಾಹರಣೆ ಹೇಳಿದ್ರು. ಕೈ ಕಾಲು ಕಣ್ಣು ಎಲ್ಲದ ನೋವಾಯಿತು, ಕಣ್ಣು ನೋವಾದರೆ
ನಮಗೇನಾಯಿತು? ನಮಗೂ ನೋವಾಯಿತು. ದೇಹದ ಒಂದು ಭಾಗ ಕೇಳಿ ನೋಡಿದ್ರೆ ನಮಗೇನು ಬಿಡುತ್ತೆ ಪೂರ್ತಿ ಎಲ್ಲದಕ್ಕೂ ಅನುಭವಿಸ್ತೇವೆ. ಯಾಕೆ? ಅಂಶ. ಅಲ್ಲ ಸ್ವಾಮಿ, ಈ ದೋಷ ಬರುತ್ತೆ. ಮತ್ತೆ ಪರಮಾತ್ಮನಿಗೇನೋ ಆ ದೋಷ ಬಂದ್ಬಿಡ್ತು ಬಿಡಿ. ಪರಮಾತ್ಮ ಏನೋ ಸರ್ವಶಕ್ತ, ಅವನು ತಡ್ಕೊಳ್ಳೋಕೆ ಶಕ್ತಿ ಇದೆ ಅಂತ ಇಟ್ಕೊಳ್ಳೋಣ, ಒಂದು ಪಕ್ಷ ಇರೋಣ. ಆದರೆ ನಮ್ಗತಿ ಏನು ಸ್ವಾಮಿ? ನಾನು ಒಂದು ಜೀವ, ಏನೋ ನನ್ನ ಕರ್ಮ ಮಾಡ್ಕೊಳ್ತಾ ಇದ್ದೆ, ನನ್ನ ಮಟ್ಟಿಗೆ ಸುಖ ದುಃಖ ಅನುಭವಿಸ್ಕೊಳ್ತಾ ಇದ್ದೆ. ನೀವು ಬಂದ್ರಿ, ನೀವೆಲ್ಲ ಆ ಪರಮಾತ್ಮನ ಅಂಶ ಅಂತನ್ಬಿಟ್ರಿ. ಪರಮಾತ್ಮನ ಏನು ಮಾಡಿದ್ರಿ? ಈ ಜೀವಾತ್ಮ ಇದ್ದಾನಲ್ಲ, ಇವನಿಗೆಲ್ಲ ಅವನು ಅಂಶಿ ಅಂತ ಹೇಳ್ಬಿಟ್ರಿ. ಅಲ್ಲಿಗೇನಾಯಿತು? ಎಷ್ಟು ಜೀವರುಗಳಿದ್ದಾರೆ, ಅಯ್ಯಯ್ಯೋ, ಲಕ್ಷ 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 ಕೋಟಿ ಕೋಟಿ, ಅಸಂಖ್ಯ. ಹೀಗೆ ಅಸಂಖ್ಯೇಯವಾದ ಜೀವರಾಶಿಗಳ ಸುಖ ದುಃಖ ಎಲ್ಲವೂ ಕೂಡ ಆ ಅಂಶಿಗೆ ಬಂತು. ಹೌದು ತಾನೆ? ನಾವು ಅವನ ಅಂಶ ಅಂತ ನಾವು ಹೇಳಿಬಿಟ್ರೆ ಏನಾಗುತ್ತೆ? ಆ ಎಲ್ಲ ಜೀವರಾಶಿಗಳ ಸುಖ ದುಃಖ ಎಲ್ಲ ನನಗೆ ಬಂತು. ಹಿಂದೆ ಏನಾಗಿದೆ? ನಾನು ಸ್ವಾಮಿ ಭೃತ್ಯ ಅಂತ ಒಪ್ಕೊಂಡಿದ್ದಾಗ ನನಗೆ ಮಾತ್ರ ಸುಖ ದುಃಖ ನನ್ನ ಮಟ್ಟಿಗೆ ಮಾತ್ರ ಇತ್ತು ಅಷ್ಟೇ. ನಾನು ಮಾಡಿದ್ದನ್ನ ಅನುಭವಿಸ್ತಾ ಇದ್ದೆ ಅಷ್ಟೇ. ಈಗ ಅಯ್ಯಯ್ಯೋ, ಎಲ್ಲ ಜೀವರುಗಳು ಮಾಡಿದ್ನು ಪರಮಾತ್ಮ ಅನುಭವಿಸ್ತಾನೆ, ಅವನ ಅಂಶ ನಾನು, ಅದು ನನಗೆ ಟ್ರಾನ್ಸ್ಫರ್ ಆಯಿತು ಅಷ್ಟೆ. ನೋಡಿ ಸ್ವಾಮಿ, ನೀವು ಮಾಡಿದ್ದು ಹೀಗಾಯಿತು. ಆದ್ದರಿಂದ ಈ ಒಂದು ಅಂಶಿ ಭಾವ ಅಂತ ಅನ್ನೋದನ್ನು ಬಿಟ್ಟುಬಿಡಿ. ಮತ್ತೇನು? ಸ್ವಾಮಿ ಭೃತ್ಯ ಸಂಬಂಧ ಅಂತ ಇಟ್ಕೊಳ್ಳೋಣ. ಹೌದು, ಪರಮಾತ್ಮ ಅವನು ಸರ್ವಶಕ್ತ, ಸರ್ವಜ್ಞ, ಸರ್ವವ್ಯಾಪಿ. ಆದ್ದರಿಂದ ಏನಾಗುತ್ತೆ? ನಾವೇನು ಕೇಳಿದ್ರು ಕೊಡ್ತಾನೆ. ಭಕ್ತಿಯಿಂದ ಬೇಡಬೇಕಷ್ಟೇ, ನಾವು ಇನ್ನೇನಿಲ್ಲ. ಇದು ಇವತ್ತು ನಾವೆಲ್ಲರೂ ತಿಳ್ಕೊಂಡಿರ್ತಕ್ಕಂಥದ್ದು. ಹೌದಾನೆ? ಆಮೇಲಿಂದ ಎಲ್ಲ ದ್ವೈತಿಗಳು ಹೇಳ್ತಕ್ಕಂಥದ್ದು ಇದೇನೆ. ದ್ವೈತಿ ಅಂದರೆ ಇನ್ನೇನು ದ್ವೈತ ಮತ್ತು ಆಗಲ್ಲ. ಎಲ್ಲ ಯಾರು ಜೀವನನ್ನು ಪರಮಾತ್ಮನಿಗಿಂತ ಬೇರೆಯಾದ ತತ್ವ ಅಂತ ತಿಳ್ಕೊಂಡು ಅವರೆಲ್ಲರೂ ಅಷ್ಟೇ ದ್ವೈತಿಗಳಿಗೆ. ಅವರೆಲ್ಲರೂ ಇದೇ ಥರ ತಿಳ್ಕೊಂಡಿರ್ತಕ್ಕಂಥವ್ರು. ಆದರೆ ವಸ್ತುಸ್ಥಿತಿ ಏನಾಗಿದೆ ಅಂತ ಹೇಳಿ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ ಭಗವತ್ಪಾದ ಶಂಕರ್. ಇದು ನೋಡಿ, ಬಹಳ ಬಹಳ ಗಹನವ. ನಮ್ಗೆ ಎಷ್ಟು ಸಾರಿ ಕೇಳಿದ್ರು ತಲೆಗೆ ಹೋಗಲ್ಲ ಸ್ವಾಮಿ. ಹೋಗುತ್ತಾ ಇದೆಲ್ಲರೂ ಕೇಳ್ತೇವೆ, 10 ನಿಮಿಷ ಆಮೇಲೆ ಇಲ್ಲಿಂದ ಪುಸ್ತಕ ಮುಚ್ಚಿಟ್ಟು ಬೇರೆ ತಿರುಗಾದೆ ಅತ್ತಾನೆ. ಅದಕ್ಕೋಸ್ಕರ ಏನು? ಆವೃತ್ತಿ ರಸಕೃತುಪದೇಶಾತ್, ಆವೃತ್ತಿ ಅಂತ ಮಾಡ್ತಾನೆ ಇರಬೇಕು, ಕೇಳ್ತಾನೆ ಇರಬೇಕು. ಅದಕ್ಕೋಸ್ಕರ ಶ್ರುತಿ ಹೇಳ್ತಾ ಇದೆ. ಮುಂಡಕ, ಮಾಂಡುಕ್ಯ, ತೈತ್ರಿಯ ಎಲ್ಲದರಲ್ಲೂ ಹೇಳ್ತಾ ಇದೆ. ಹೀಗಿರುವಾಗ ನಾವು ಏನೋ ತದೇಕ ಚಿತ್ತದಿಂದ ಯಾವ ಗಲಾಟೆನೂ ಇಲ್ಲದೇನೆ ಕೇಳದ್ದೇ ಹೋಗಿಬಿಟ್ರೆ ಏನೋ ಕಾಲಹರಣ ಅಷ್ಟೇ, ಇನ್ನೇನಾಗೋದಿಲ್ಲ. ಇರಲಿ. ಈಗ ಅದನ್ನು ಒಂದು ಇದನ್ನು ಹೇಳ್ತಾ ಇದ್ದಾರೆ, ಯಾವುದು ಉತ್ತರವನ್ನು ಹೇಳ್ತಾ ಇದ್ದಾರೆ. ಈ ರೀತಿಯಾದ ಆಕ್ಷೇಪವು ಬಂದೊದಗಲಾಗಿ ಅದಕ್ಕೆ ಭಗವಾನ್ ಬಾದರಾಯಣರು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾರೆ? ಈ ಸೂತ್ರವನ್ನು ಪ್ರಕಾಶಾದಿವನ್ನೈವಂ ಪರಃ ಅಂತಕ್ಕಂಥ ಸೂತ್ರ. ಏನು? ಯದ್ಯಪಿ ಸರ್ವವ್ಯಾಪಕ ಸೂರ್ಯಪ್ರಕಾಶ ಉಪಾಧಿ ಸಂಬಂಧಾತ್ ವಿಕೃತೋ ದೃಶ್ಯತೆ, ತಥಾಪಿ ಸ್ವತಃ ವಿಕಾರಭಾವಂ ನ ಆಪದ್ಯತೆ ತದ್ವತ್ ಇತ್ಯುಕ್ತೆ ಪ್ರಕಾಶಾದಿವತ್. ಏವಂ, ಈ ರೀತಿಯಾಗಿ ಪರಃ ಪರಮಾತ್ಮ, ಪರಃ ಆತ್ಮ, ದುಃಖಿತ್ವಾದಿ ವಿಕಾರ ಭಾವಂ ನ ಆಪದ್ಯತೆ. ಏನು? ಈಶ್ವರಾಂಶತ್ವ ಅಭ್ಯುಪಗಮೆ ಸತಿ, ಅಭ್ಯುಪಗಮೆ ಅಪಿ, ಈಶ್ವರಾಂಶತ್ವ ಅಭ್ಯುಪಗಮೆ ಅಪಿ ದುಃಖಿತ್ವಾದಿ ವಿಕಾರ ಭಾವಂ ನ ಆಪದ್ಯತೆ. ಅದಕ್ಕೆ ಉದಾಹರಣೆಯನ್ನು ಕೊಡು, ಪ್ರಕಾಶಾದಿವತು ಅಂತ. ಇದು ಹೇಗೆ? ಏನ್ರಿ, ಅಂಶ ಅಂತ ಹೇಳ್ತೀರಾ, ಆದರೂ ಕೂಡ ಇವನಂತೆ ಅಂಶದಂತೆ ಅಂಶಿಗೆ ಅವನು ಯಾವ ದುಃಖವನ್ನು ಅನುಭವಿಸೋದಿಲ್ಲ, ಇವನು ಮಾತ್ರ ಅನುಭವಿಸ್ತಾನೆ. ಯಾಕೆ ಅಂತಕ್ಕಂಥದ್ದನ್ನು ವಿಚಾರ ಮಾಡ್ತಾ ಇದ್ದಾರೆ. ನೋಡೋಣ. ಪ್ರಕಾಶಾದಿವನ್ನೈವಂ ಪರಃ, ಆ ಸೂತ್ರಕ್ಕೆ ಅರ್ಥ ಆಯ್ತಲ್ಲ ಈಗ. ಇದು ಯಥಾ
ಜೀವ ಸಂಸಾರ ದುಃಖಂ ಅನುಭವತಿ ನೈವಂ ಪರಃ ಈಶ್ವರಃ ನೈವಂ ಪರಃ ಈಶ್ವರಃ ಅನುಭವತಿ ಇತಿ ಪ್ರತಿಜಾನೀಮಹೇ. ನೋಡಿ, ಶಂಕರ ಭಗವತ್ಪಾದರು ಅವರು ಯಾರವರು? ಪದವಾಕ್ಯ ಪ್ರಮಾಣಜ್ಞರು. ಹೌದ್ ತಾನೆ? ಪದವಾಕ್ಯ ಪ್ರಮಾಣಜ್ಞರು. ಏನು ಎಲ್ಲ ಇಡೀ ವಾಂಗ್ಮಯ ಸರಸ್ವತಿ ಏನು ಅವರ ಕೈ ಬೆರಳಿನ ತುದಿನಲ್ಲಿ ಇದ್ಲು. ಇಂತಹ ಭಗವತ್ಪಾದರು ನೋಡಿ ಎಷ್ಟು ಸುಲಭವ. ಇದಕ್ಕೇನಾದರೂ ಕೂಡ ಈ ಒಂದು ವಾಕ್ಯ ಅರ್ಥ ಆಗೋದಕ್ಕೆ ಏನಾದರೂ ಕೂಡ ಪಾಣಿನಿಯ ವ್ಯಾಕರಣನ ಅಧ್ಯಯನ ಮಾಡಿರಬೇಕು. ಅಲ್ಲ, ಇರಬೇಕು, ಅದು ಬೇಡ, ಅದು ವಿಚಾರ ಅಲ್ಲ, ಸ್ವಲ್ಪ ಗೊತ್ತಿರಬೇಕು. ಆ ವ್ಯಾಕರಣ ಶಾಸ್ತ್ರ ಅಧ್ಯಯನ ಅಂತ ಏನಾದ್ರು ಇದೆಯಾ? ನಾವೇನಾದ್ರು ಅಧ್ಯಯನ ಮಾಡಿದೀವ? ಇಲ್ಲ. ಆದ್ದರಿಂದ ನೋಡಿ, ಆದರೂ ಕೂಡ ಏನಾಗುತ್ತೆ, ಈ ವಾಕ್ಯ ಓದ ತಕ್ಷಣ ನಮಗೆ ಅರ್ಥ ಆಗ್ಬಿಡುತ್ತೆ. ನೋಡಿ, ಯಥಾ ಜೀವ ಸಂಸಾರ ದುಃಖಂ ಅನುಭವತಿ, ಜೀವ ಸಂಸಾರ ದುಃಖಂ ಅನುಭವತಿ ನೈವಂ ನ ಏವಂ ಪರಃ ಈಶ್ವರಃ ಅನುಭವತಿ. ಪರಃ ಈಶ್ವರಃ ನ ಏವಂ ಅನುಭವತಿ, ಏವಂ ನ ಅನುಭವತಿ, ಸಂಸಾರ ದುಃಖಂ ನ ಅನುಭವತಿ ಇತಿ ಪ್ರತಿಜಾನೀಮಹೇ. ಏನು ಸ್ವಾಮಿ, ಎಷ್ಟು ಸುಲಭ! ಯಾತಕ್ಕೆ ಹೇಳಿದ್ರು ಶಂಕರ ಭಗವತ್ಪಾದರು? ಏನು ದೊಡ್ಡ ದೊಡ್ಡ ವಾಕ್ಯ, ತರ್ಕ ಕರ್ಕಶವಾಗಿರತಕ್ಕಂಥ ವಾಕ್ಯ ಉಪಯೋಗಿಸ್ಬೋದಾಗಿತ್ತು. ಉದ್ದುದ್ದ ವಾಕ್ಯ ಅದನ್ನು ಉಪಯೋಗಿಸಿದ್ದಾರೆ. ಏನು ಕಡಿಮೆ ಅಲ್ಲ ಅವರು, ಇಂಥ ವಾಕ್ಯವನ್ನು ಉಪಯೋಗಿಸ್ತಿದ್ದಾರೆ. ಯಾತಕ್ಕೆ ಹೇಳಿದ್ರೆ ಹೇಳಿ, ಪ್ರತಿಯೊಬ್ಬರೂ ಕೂಡ ಇದಕ್ಕೆ ಬೇಕಾದಷ್ಟೇ ಏಕಾಗ್ರತೆ ಮತ್ತು ವಿಚಾರ ಎರಡೇ ಬೇಕಾಗಿರ್ತಕ್ಕಂಥದ್ದು. ಏಕಾಗ್ರತೆಯಿಂದ ಕೇಳಬೇಕು, ಕೇಳದ್ದನ್ನು ವಿಚಾರ ಮಾಡಬೇಕು. ಎರಡೇ ಕ್ವಾಲಿಫಿಕೇಶನ್, ಇನ್ನೇನು ಬೇಡ. ಇರಲಿ. ಇದಕ್ಕೆ ಏನಾಗಿದೆ ನೋಡಿ, ಯಥಾ ಹೇಗೆ ಜೀವ ಸಂಸಾರ ದುಃಖಂ ಅನುಭವತಿ, ಜೀವನ ಸಂಸಾರ ದುಃಖವನ್ನು ಅನುಭವಿಸುತ್ತಾನೆಯೋ, ನಮಗೆಲ್ಲ ಅನುಭವ ಇದೆ ಅದು. ನ ಏವಂ, ಈ ರೀತಿಯ ಏವಂ ಪರಃ ಈಶ್ವರಃ ನ ಅನುಭವತಿ, ಈ ರೀತಿಯಾಗಿ ಯಾರು? ಪರಮೇಶ್ವರ, ಪರಃ ಈಶ್ವರ ನ ಅನುಭವತಿ. ಹೇಗೆ? ಯದ್ಯಪಿ ಈಶ್ವರಾಂಶತ್ವ ಅಭ್ಯುಪಗಮೇ ಅಪಿ. ಈಶ್ವರನ ಅಂಶ ಇವನು, ಮತ್ತು ಈಶ್ವರ ಅಂಶಿ, ಇವನ ಅಂಶ ಅಂತ ಒಪ್ಪಿಕೊಂಡರೂ ಕೂಡ ಜೀವನು ಹೇಗೆ ಸುಖ ದುಃಖವನ್ನು ಅನುಭವಿಸುತ್ತಾನೋ ಆ ರೀತಿ ಪರಮಾತ್ಮ ಅಂಶಿಯಾದರೂ ಕೂಡ ಪರಮಾತ್ಮನಿಗೆ ಈ ಸುಖ ದುಃಖದ ಸಂಬಂಧವೇ ಇಲ್ಲ. ಓಹೋ, ಇದು ವಿಚಿತ್ರವಾಗಿದೆ. ಹೌದ್ ತಾನೆ? ಹೇಗೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಜೀವೋ ಹಿ, ಯಾತಕ್ಕೆ ಕಾರಣ ನೋಡಿ, ಜೀವೋ ಹಿ ಅವಿದ್ಯಾವೇಶವಶಾತ್ ದೇಹಾದ್ಯಾತ್ಮಭಾವಮಿವ ಗತ್ವಾ ತತ್ಕೃತೇನ ದುಃಖೇನ ದುಃಖ್ಯಹಂ, ಅಂದ್ರೇನು? ದುಃಖೀ ಅಹಂ ಇತಿ ಅವಿದ್ಯೆಯ ಕೃತಂ ದುಃಖೋಪಭೋಗಂ ಅಭಿಮನ್ಯತೆ. ನೋಡಿ, ಈ ವಾಕ್ಯ ನಾವು ಓದುವಾಗ ಯಾತಕ್ಕೆ ಇಷ್ಟೊಂದು ಏಕಾಗ್ರತೆ ಬೇಕು, ಏನು ಬೇಕು ಅಂದರೆ, ಒಂದೇ ಒಂದು ಪದ, ಒಂದೇ ಒಂದು ಅಕ್ಷರ ಇಲ್ಲಿ ಆಚಾರ್ಯರು ವ್ಯರ್ಥವಾಗಿ ಬಳಸಿಲ್ಲ. ಏನೋ ವಿಶೇಷಣ ಕಣ್ರಿ, ಈ ವಿಶೇಷಣ ಅದ್ರ ಪಕ್ಕದಲ್ಲಿ ಇನ್ನೊಂದು ವಿಶೇಷಣ, ಹಾಗಿಲ್ಲ. ಅದೆಲ್ಲ ಕಾದಂಬರಿಯಲ್ಲಾಯಿತು, ಪುರಾಣದಲ್ಲಾಯಿತು. ಇಲ್ಲಿ ಆ ಥರ ಇಲ್ಲ. ಪ್ರತಿಯೊಂದು ಪದಕ್ಕೂ ಅದಕ್ಕೆ ಅದರ ಅರ್ಥ ಇದ್ದೇ ಇದೆ. ಆ ಒಂದು ಪದ ಬಿಟ್ಬಿಟ್ರೆ ನಾವು ಆ ಅರ್ಥ ಹೋಯಿತು ಅಷ್ಟೆ. ಹೀಗಾಗಿ ಪ್ರತಿಯೊಂದು ಪದಕ್ಕೂ ಕೂಡ, ಪದದಲ್ಲಿಯೂ ಕೂಡ ನಮ್ಮ ಗಮನವನ್ನು ಹರಿಸಬೇಕು, ಗಮನ ಇಟ್ಟು ಕೇಳಬೇಕು. ಪ್ರತಿಯೊಂದು ಪದ, ಒಂದು ಪದ ತಪ್ಪಿಸ್ಕೊಂಡು ಹೋಯಿತು ಅಂದರೆ ಏನೋ ಅರ್ಥ ಒಂದು ಸ್ವಲ್ಪ ಅಲ್ಲಿ ನ್ಯೂನತೆ ಆಗೋಯ್ತು ಅಷ್ಟೆ. ನೋಡೋಣ ನೋಡಿ, ಜೀವೋ ಹಿ ಅಂದರೆ ನೋಡಿ, ಜೀವೋ ಹಿ ಅಂದರೆ ಏನು? ಇಲ್ಲಿ ಎರಡರ್ಥನ ತಗೋಬೋದು. ಹಿ ಅಂದರೆ ಯಸ್ಮಾತ್ ಅಂತ ಅರ್ಥ. ಯಾತಕ್ಕೆ ಗೊತ್ತೇನಪ್ಪ?
ಪರಮೇಶ್ವರನಿಗೆ ಆ ಸುಖ ದುಃಖದ ಆ ಒಂದು ಲೇಪ ಅಂತಕ್ಕಂಥದ್ದು ಇಲ್ಲ, ಅವನು ಅನುಭವಿಸೋದಿಲ್ಲ. ಅಂದರೆ ಯಾತಕ್ಕೆ ಅಂತ ಹೇಳಿದ್ರೆ ಅಂತ ಒಂದು. ಇನ್ನೊಂದು ಹೀಂತಕ್ಕಂಥಾದರೆ ಅಲ್ಲಪ್ಪ, ಎಲ್ಲ ಉಪನಿಷತ್ತುಗಳು ಹೇಳ್ತಾ ಇದೆ ಅಂದ್ಬಿಟ್ಟು ಪ್ರಸಿದ್ಧವಾಗಿದೆ ಈ ಅರ್ಥ ಅಂತ ಹೇಳುವುದಕ್ಕೂ ಕೂಡ ಹಿ ಅಂತಕ್ಕಂಥ ಪದವನ್ನು ಹಾಕಿದ್ದಾರೆ, ಶಬ್ದವನ್ನು. ಎರಡು ಅರ್ಥದಲ್ಲಿ ತಗೋಬಹುದು. ನೋಡೋಣ. ಜೀವೋಹಿ, ಜೀವನು ಅವಿದ್ಯಾವೇಶ ವಶಾತ್, ಅವಿದ್ಯಾ ಆವೇಶ ವಶಾತ್, ಅವಿದ್ಯೆಯಿಂದ ಆವೇಶ ಆವೇಶಿತನಾಗಿ. ಅಂದ್ರೇನು? ನಿಜವಾಗಿ ಅವಿದ್ಯೆ ಎಂಬತಕ್ಕಂಥದ್ದೂ ಕೂಡ ಜೀವನಿಗೆ ಇಲ್ಲದ ತತ್ವ. ಏನು ಮಾಡ್ಕೊಂಡಿದ್ದಾನೆ? ಆವೇಶ. ಆವೇಶ ಅಂದರೆ ಏನು? ಆವೇಶ ಅಂದರೆ ನಿಜವಾಗಿ ಇವನ ಸ್ವರೂಪ ಅಲ್ಲ ಅದು. ಗೊತ್ತಾಯಿತು? ಆವೇಶ ಅಂದರೆ ಎಲ್ಲಿಂದೋ ಬಂದು ತಲೆ ಮೇಲೆ ಹೇರ್ಕೊಂಡ್ಬಿಟ್ಟಿರ್ತಕ್ಕಂಥದ್ದು, ಬಲವಂತವಾಗಿ ಹೇರ್ಕೊಂಡೋದು ಆವೇಶ ಅಂತ. ಏನು ಈ ಒಂದು ನಾವೆಲ್ಲ ನೋಡಿದ್ದೇವಲ್ಲ, ಏನೋ ಒಂದು ಯಾರೋ ಒಂದು ದೇವ್ರ ಪೂಜೆ ಮಾಡ್ತಾ ಇರ್ತಾನೆ, ಅವನು ಏನಾಗುತ್ತೆ, ಇದ್ದಕ್ಕೆಂದರೆ ಆವೇಶ ಬಂದ್ಬಿಡುತ್ತೆ. ಆವೇಶ ಅಂದ್ರೇನು? ಅವನು ಇರಲಿಲ್ಲ, ಅವನ ಸ್ವರೂಪ ಅಲ್ಲ ಅದು, ಅವನ ಮನುಷ್ಯ. ಅವನಿಗೆ ಏನಾಯಿತು? ಯಾರೋ ಆರಾಧ್ಯ ದೇವತೆ ಏನೋ ಇದೆಯಲ್ಲ, ಅದೇನಾಯಿತು? ಅದು ಆವೇಶವಾಯಿತು. ಆವೇಶಿತನಾಗಿ ಅವನೇನೋ ಒಂದು ಮಾತು ಹೇಳ್ತಾನೆ, ಏನೋ ಒಂದು ಹೇಳ್ತಾನೆ, ಅದನ್ನು ಜನಗಳು ನಂಬ್ಕೊಳ್ತಾರೆ, ನಡೀತಾ, ಅದು ಬೇರೆ ವಿಚಾರ. ಹಾಗೆ ಆವೇಶ ಅಂದರೆ ಏನಿಲ್ಲಿ? ನಮ್ಮ ಸ್ವರೂಪ ಅಲ್ಲದೇ ಇರುವುದು ಬೇರೆ ಕಡೆಯಿಂದ. ಅದು ಆವೇಶ ಅಂದರೆ ಏನು? ಬಂದು ಚೆನ್ನಾಗಿ ಕೂತ್ಕೊಂಡ್ಬಿಟ್ಟಿರೋದು, ಹೋಗೋಕ್ಕಾಗದೇ ಇರೋ ಹಾಗೆ ಚೆನ್ನಾಗಿ ಕೂತ್ಕೊಂಡ್ಬಿಟ್ಟಿದೆ, ಆವೇಶ ಬಂದ್ಬಿಟ್ಟಿದೆ. ಅಂದರೆ ಅದರಲ್ಲೇ ಮಗ್ನ ಆಗಿಬಿಟ್ಟಿದ್ದಾನೆ. ಹೀಗೆ ಯಾವುದರ ಆವೇಶ ಅದು ಅಂತಂದರೆ ಅವಿದ್ಯಾವೇಶ. ಹೀಗೆ ಅವಿದ್ಯೆ ನಮ್ಮ ಸ್ವರೂಪ ಅಲ್ಲ ಅದು. ಅದರಿಂದ ಆವೇಶಿತನಾಗಿ, ಅದರ ವಶದಿಂದ, ಅದಕ್ಕೆ ವಶನಾಗಿ, ಅದರ ಕಾರಣದಿಂದ ಅದಕ್ಕೆ ಅಧೀನನಾಗಿ ಅವಿದ್ಯೆ ಬಂದು ಸೇರ್ಕೊಂಡು ಅದಕ್ಕೆ ಅಧೀನ ನಡ್ಕೋತಾ ಇದ್ದಾನೆ. ಅದಕ್ಕೆ ಅದು ಹೇಳ್ದ ನಡ್ಕೋತಾನೆ ಅಷ್ಟೆ. ಅದಕ್ಕೆ ವಶನಾಗಿ ಏನು ಮಾಡ್ತಾನೆ? ದೇಹಾದಿ ಆತ್ಮಭಾವ ಮಿವಗತ್ವ. ಅಂದ್ರೇನು? ಈ ದೇಹಾದಿಗಳನ್ನೇ ತಾನು ಎಂಬುದಾಗಿ ತಿಳಿದುಕೊಂಡು ಇದೇ ತನ್ನ ಸ್ವರೂಪ. ದೇಹಾದಿಗಳಿಗೆ ದುಃಖ ಆದರೆ ತನಗೆ ದುಃಖ ಆಯಿತು. ದೇಹಾದಿ ಅಂದ್ರೇನು? ದೇಹ, ಇಂದ್ರಿಯ, ಮನಸ್ಸು, ಅಂತಃಕರಣ ಇವೆಲ್ಲವೂ ಕೂಡ ನಮ್ಮದು. ಇದು ಬಾಹ್ಯ ಧರ್ಮ, ಇದು ನಮ್ಮ ನಮ್ಮ ಒಳಗಿರತಕ್ಕಂಥ ಧರ್ಮ. ಮತ್ತು ಇನ್ನು ಬೇರೆ ಬಾಹ್ಯ ಧರ್ಮಗಳು, ಹೆಂಡತಿ, ಮಕ್ಕಳು, ಮನೆ, ಮಠ, ಅಧಿಕಾರ, ಗತಿ, ಇವೆಲ್ಲವನ್ನು ಏನು ಮಾಡಿದ್ದಾನೆ? ನಾನು ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ ಅಷ್ಟೆ. ನನ್ನದೇ ಇವೆಲ್ಲ, ನನ್ನ ಸ್ವರೂಪನ ಇದು ಅಂದ್ಕೊಂಡಿದ್ದರಿಂದ ಇವನು ಏನಾಯಿತು? ದುಃಖೋಪಭೋಗಂ ಅಭಿಮನ್ಯತೆ. ಅದು ಏನು? ದೇಹಾಧ್ಯಾತ್ಮ ಭಾವಮಿವ. ನಿಜವಾಗಲೂ ಆ ಭಾವ ಇಲ್ಲ, ದೇಹವೇ ಇವನ ಆತ್ಮದಲ್ಲ. ಆದರೂ ಕೂಡ ದೇಹವನ್ನೇ ಆತ್ಮವೇನೋ ಎಂಬುವಂತೆ ತಿಳ್ಕೊಂಡಿದ್ದಾನಷ್ಟೆ. ಯಾತಕ್ಕೆ? ಅವಿದ್ಯಾವೇಶವಶಾತ್. ನೋಡಿ, ಇದನ್ನು ನಮಗೇನೋ ಪದ ಅರ್ಥವಾಯಿತು, ಏನೋ ಬಿಡಿಸಿ ಹೇಳೋದು ಅರ್ಥವಾಗೋಯ್ತು. ಆದರೆ ಇದು ಎಷ್ಟರ ಮಟ್ಟಿಗೆ ಕೂತ್ಕೊಳ್ಳುತ್ತೆ ನಮಗೆ? ಇದನ್ನು ಕೂತ್ಕೊಳ್ಬೇಕಾದ್ರೆ, ಇದು ಒಂದು ಪದ ಅರ್ಥ ಆಗಬೇಕಾದ್ರೆ ಎಷ್ಟೋ ಜನ ಮಹರ್ಷಿಗಳು ವರ್ಷಾನುಗಟ್ಟಲೆ ತಪಸ್ ಮಾಡಿದ್ರು ಗೊತ್ತಾದಿಲ್ಲ. ನಾವು ಎಕ್ಕಶ್ಚಿತ್ ಏನು ಅಷ್ಟು ಮಾತ್ರ ಒಂದಕ್ಕೆ ಏಕಾಗ್ರತೆ ಅಂತಕ್ಕಂಥದ್ದು ಇಲ್ಲದೆ ಹೋಗ್ಬಿಟ್ರೆ ಏನು ಅರ್ಥ ಆಗುತ್ತೆ ನಮಗೆ, ಅಲ್ವಾ? ಬೇರೆ ಪೂಜೆಗೆ ಅದಕ್ಕೆ ಬೇರೆ ವಿಚಾರ, ಅದಕ್ಕೂ ಏಕಾಗ್ರತೆ ಬೇಕು, ಇಲ್ಲ ಅಂತಲ್ಲ. ಆದರೆ ಆ ಒಂದು ಪ್ರಕರಣ ಅಲ್ಲ ಇದು. ಇಲ್ಲಿ ಏನಾಗುತ್ತೆ? ಅಭಿಮನ್ಯತೆ ನೈವಂ ಪರಮೇಶ್ವರಸ್ಯ ದೇಹಾದ್ಯಾತ್ಮಭಾವೋ ದುಃಖಾಭಿಮಾನೋ ವಾ ಅಸ್ತಿ. ನೋಡಪ್ಪ, ಪರಮಾತ್ಮನಿಗೆ ಯಾತಕ್ಕಿಲ್ಲ ಗೊತ್ತೇನು? ಈ ಜೀವನ ಸುಖ ದುಃಖ ಎಲ್ಲ ಯಾತಕ್ಕೆ ಅವನಿಗಿಲ್ಲ ಗೊತ್ತಾ? ಜೀವನಿಗೆ ಅವನೇನು ಮಾಡಿದ್ದಾನೆ? ಅವಿದ್ಯಾ ಆವೇಶದಿಂದ, ಅವಿದ್ಯೆ ಆವೇಶಿತವಾಗಿಬಿಟ್ಟಿದೆ ಅವನಿಗೆ. ಇಲ್ಲ, ಅವನಿಗೆ ಒಂದು ಏನು ಆವೇಶ ಕೂತ್ಕೊಂಡ್ಬಿಟ್ಟಿದೆ ಅವನಿಗೆ. ಕೂತ್ಕೊಂಡ್ಬಿಟ್ಟು ಏನಾಗಿದೆ?
ಅದರ ವಶದಿಂದ ಅನುಭವಿಸುವಂತೆ ತೋರ್ತಾ ಇದ್ದಾನೆ. ಮುಂದಿನ ವಾಕ್ಯ ನೋಡಿ, ಬಹಳ ಚೆನ್ನಾಗಿ ಹೇಳ್ತಾರೆ. ಅನುಭವಿಸುವಂತೆ ತೋರ್ತಾ ಇದ್ದಾನೆ. ಆದರೆ ಪರಮಾತ್ಮ ಏನಾಗಿದ್ದಾನೆ, ಅವನಿಗೆ ದೇಹಾದಿ ಆತ್ಮಭಾವ ಇದೆಯಲ್ಲ, ಅವಿದ್ಯೆ ಅಂತಕ್ಕಂಥದ್ದು, ಅದರಿಂದ ಅವನು ಆವೇಶಿತನಾಗಿಲ್ಲ ಅಷ್ಟೆ. ಪರಮಾತ್ಮನಿಗೂ ನಮಗೂ ಇರ್ತಕ್ಕಂಥ ಒಂದು ವ್ಯತ್ಯಾಸ ಅಂದರೆ ಇಷ್ಟೇ ಹೊರತು ಇನ್ನೇನೂ ಇಲ್ಲ. ಪರಮಾತ್ಮನು ಅವಿದ್ಯೆಯಿಂದ ಕಿಂಚಿತ್ತೂ ಆವೇಶಿತನಾಗಿಲ್ಲ. ನಾವುಗಳೇನಾಗಿದ್ದೇವೆ, ಅವಿದ್ಯೆಯಿಂದ ಆವೇಶಿತರಾಗಿದ್ದೇವೆ. ಇದೇನಿದು ಆವೇಶ? ಇದು ಎಲ್ಲಿಂದೋ ಬಂದಿರೋದು, ನಮ್ಮ ಸ್ವರೂಪ ಅಲ್ಲ. ಹೀಗೆ ಈ ಆವೇಶವಾಗಿರುವ ಅವಿದ್ಯೆ ಎಲ್ಲಿಂದ ಬಂದಿದೆ, ಎಲ್ಲಿಂದೋ ಬಂದಿದೆ ಅಂತಂದ ಮೇಲೆ ಏನಾಗುತ್ತೆ, ಅದನ್ನು ಹೋಗಿಸ್ಕೊಳ್ಳೋದಕ್ಕೂ ನಮಗೆ ಸಾಮರ್ಥ್ಯ ಇದೆ. ಯಾಕೆ? ಎಲ್ಲಿಂದ ಬಂದಿರೋದು, ನಮ್ಮ ಸ್ವರೂಪ ಅಲ್ಲ. ನಮ್ಮ ಸ್ವರೂಪ ಆಗಿದ್ರೆ ಹೋಗ್ತಾ ಇರಲಿಲ್ಲ. ಎಲ್ಲಿಂದ ಬಂದಿರೋದು ಬಲವಂತವಾಗಿ ಬಂದು ಸೇರ್ಕೊಂಡ್ಬಿಟ್ಟಿದೆ ನಮ್ಮ ಮೇಲೆ. ಅದರಿಂದ ಏನಾಗುತ್ತೆ, ನಾವು ಅದನ್ನು ದೂರ ಮಾಡಿಬಿಟ್ರೆ, ಅದಕ್ಕೆ ವಶರಾಗದೆ ಹೋಗ್ಬಿಟ್ರೆ ಆವಾಗ ಏನಾಗುತ್ತೆ, ನಾವು ಪರಮಾತ್ಮರೇ. ಯಾಕೆ? ಭೇದ ಇರೋದಿಲ್ಲೇ. ಅವನು ಅವಿದ್ಯಾವೇಶದಿಂದ ವಶನಾಗಿಲ್ಲ, ನಾವು ವಶರಾಗಿದ್ದೇವೆ. ಅಷ್ಟೇ ವ್ಯತ್ಯಾಸ, ಇನ್ನೇನೂ ಇಲ್ಲ. ಯಾವ ಒಂದು ಇದೇನಿದು ಇದನ್ನೇ ಜ್ಞಾನ ಆತ್ಮೈಕತ್ವ ಜ್ಞಾನ ಅಂತ ಹೇಳೋದಷ್ಟೆ. ಹೀಗೆ ಏನಾಗಿದೆ, ಪರಮೇಶ್ವರನಿಗೆ ಈ ದೇಹಾಧ್ಯಾತ್ಮ ಭಾವ ಇದೆಯಲ್ಲ, ಇದು ಇಲ್ಲ. ಮತ್ತೆ ಆ ಒಂದು ಅದರಿಂದ ಉಂಟಾಗಿರತಕ್ಕಂಥ ದುಃಖದ ಬಗ್ಗೆ ಅಭಿಮಾನವೂ ಇಲ್ಲ, ಏನೂ ಇಲ್ಲ ಅವನಿಗೆ. ಸುಖ ಬಂತ, ಅದಕ್ಕೂ ಇಲ್ಲ ಸಂಬಂಧ ಇಲ್ಲ. ದುಃಖ ಬಂತ, ಅದಕ್ಕೂ ಸಂಬಂಧ ಇಲ್ಲ. ಅನುಭವಿಸ್ತಾ ಇದ್ದೀವಲ್ಲಪ್ಪ, ನಾನು ನೋವಾಗ್ತಾ ಇದೆ, ನನಗೂ ಅದಕ್ಕೂ ಸಂಬಂಧ ಇದೆ, ಅನುಭವಿಸ್ತಾ ಇದೆ. ಶರೀರಕ್ಕೆ ನೋವಾಗಿರೋದು, ಅನುಭವಿಸ್ಕೊಳ್ಳಿ ಬಿಡಿ ಅಂತ ಅಂದರೆ ಬೇಡ. ಏನೋ ಒಂದು ಮಾಡೋಣ, ಅದಕ್ಕೆ ಏನು ತಾನು ಬಿಟ್ಬಿಡೋದೇನು ಬೇಕಾಗಿಲ್ಲ. ಆದರೆ ಇದು ತಿಳುವಳಿಕೆ ಅಷ್ಟೇ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ತಿಳ್ಕೊಳ್ಳಿ. ಇವಾಗ ಏನಾಗುತ್ತೆ, ಬೀದಿಲಿ ನಾವು ಹೋಗ್ತಾ ಇರ್ತೇವೆ ಸ್ವಾಮಿ, ಯಾರೋ ಒಬ್ಬರು ವೃದ್ಧರು ಅಥವಾ ಇನ್ನೇನೋ ಆಯಿತು ಬಿದ್ದುಬಿಡ್ತಾರೆ. ಬಿದ್ದುಬಿಟ್ರೆ ಏನಾಗುತ್ತೆ, ನಾವೇನು ಮಾಡ್ತೇವೆ, ಅಯ್ಯೋ ಬಿದ್ದುಬಿಟ್ರು ಅಂತ ಅಂದ್ಬಿಟ್ಟು ಹೋಗ್ತೇವೆ, ಅವ್ನು ಎತ್ತುತ್ತೇವೆ, ಹಿಡ್ಕೊಳ್ತೇವೆ, ಏನೋ ಒಂದು ಕಡೆ ಕೂರಿಸ್ತೇವೆ, ಏನೋ ಮಾಡ್ತೇವೆ. ಇನ್ನೂ ಸ್ವಲ್ಪ ಮುಂದೆ ಬರೆದ್ರೆ ಅವ್ರಿಗೇನೋ ನೀರು ಕೊಡ್ತೇವೆ, ಕಾಫಿ ಕೊಡ್ತೇವೆ, ಏನೋ ಮಾಡ್ತೇವೆ ಅಷ್ಟೆ. ಅವ್ರಿಗೂ ನಮಗೂ ಏನು ಸಂಬಂಧ ಆಯಿತು? ಏನೂ ಸಂಬಂಧವಿಲ್ಲ. ಹೌದು ತಾನೆ? ಏನೂ ಸಂಬಂಧವಿಲ್ಲದಿದ್ದರೂ ಕೂಡ ಏನಾದರೂ ಅವ್ರಿಗೆ ನೋವಾದರೆ ನಾವು ಅದಕ್ಕೆ ಸ್ಪಂದಿಸ್ತೇವೆ. ಆದರೆ ಆ ಸ್ಪಂದನೆಗೂ ನಮಗೂ ಅವರ ದುಃಖಕ್ಕೂ ನಾವು ಯಾವ ಸಂಬಂಧವೂ ಇಲ್ಲ. ಹೌದು ತಾನೆ? ಅಲ್ಲಿ ಕೂರಿಸ್ತೇವೆ, ಮಾಡ್ತೇವೆ, ಸ್ವಲ್ಪ ಚೇತರಿಸ್ಕೊಂಡ ನಮ್ಮ ನಾವು ಮುಂದೆ ಹೋಗ್ತೇವೆ ಅಷ್ಟೆ. ಏನೋ ಆಗೇ ಇದೇನೋ ಅಂತ. ನಮಗೇನಾಯಿತು? ಏನೂ ಆಗಿಲ್ಲ. ಹಾಗೇ ಶರೀರಕ್ಕೆ ಆಯಿತು, ಏನೋ ವ್ರಣ ಆಯಿತು, ದುಃಖ ಆಯಿತು, ಬಿಟ್ಬಿಡೋದಲ್ಲ. ಅವ್ನು ಬಿಟ್ಬಿಟ್ಟು ಹೋಗ್ಬಿಡ್ತೀವಿ ಅವ್ರದ್ದನ್ನು, ಬಿದ್ದ ಅಂದರೆ ನಮ್ಗೆ ಸಂಬಂಧ ಇಲ್ಲ ಅಂದ್ಬಿಟ್ಟು ಬಿಟ್ಬಿಡೋದಲ್ಲ. ಮಾಡಬೇಕು, ಅದಕ್ಕೆ ಏನು ಮಾಡಬೇಕು ಅದೆಲ್ಲ ಮಾಡಬೇಕು. ಆದರೆ ಮಾಡುವಾಗಲೂ ಕೂಡ, ಮಾಡಿದ ಮೇಲೂ ಕೂಡ ನನಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ, ಮತ್ತೆ ತಿಳ್ಕೊಂಡ ಅಷ್ಟೇ, ಇನ್ನೇನಿಲ್ಲ. ಇನ್ನು ಕೆಲವರು ಹೇಳ್ತಾರೆ, ಅಯ್ಯೋ ಹೌದೇನ್ರಿ, ಅವ್ನು ಬಿದ್ದೋಗ್ಬಿಟ್ಟ ಏನೋ, ನನಗೂ ಅವನು ಸಂಬಂಧನೇ ಇಲ್ಲ. ಅದ್ವೈತ ಹೇಳ್ತಾ ಇದ್ದಿಲ್ರಿ, ಹೋಗ್ರಿ. ಏನ್ರಿ ಇದೇನ್ರಿ ಅದ್ವೈತ? ಬಿದ್ದಿದ್ದಾನೆ ಪಾಪ. ಎಲ್ ಸ್ವಾಮಿ ಹೇಳಿದೆ? ಅದ್ವೈತ ಏನಾದ್ರು ಬಿದ್ದೋಗ್ಬಿಟ್ಟಿದ್ದಾನೆ, ನಿನ್ನ ಹೋಗು ಅಂತ ಹೇಳಿದ್ಯಾ? ಯಾವ ಮೂರ್ಖ ಆ ಥರ ಹೇಳ್ತಕ್ಕಂಥವನು? ಅವನನ್ನು ಉಪಚಾರಿಸು, ಎಲ್ಲ ಮಾಡು, ಪ್ರತಿಯೊಂದು. ಯಾರೂ ಇಲ್ಲ, ಭೂತದ ಎದ್ದೇ ಇರಬೇಕು. ಆದರೆ ಸಂಬಂಧ ಮಾತ್ರ ಇಲ್ಲ ಅಂತ ಅಷ್ಟೆ. ಅದಕ್ಕೂ ಅದಕ್ಕೆ ಏನೂ ಸಂಬಂಧವಿಲ್ಲ ಅಷ್ಟೇ. ಇದು ತಿಳುವಳಿಕೆ. ಈ ಒಂದು ಪ್ರಕಾರವಾಗಿ ಇದು ಒಂದು ಅದ್ವೈತ ಹೇಳ್ತಕ್ಕ ಇದು. ಏನ್ರಿ ಅವನಿಗೇನಾದರೂ ಆಗಲಿ, ನನಗೂ ಅವನಿಗೂ ಸಂಬಂಧ ಇಲ್ಲ, ಹೋಗೋದಿನ ಅಂತಲ್ಲ. ಅದು ಯಾರು ಎಲ್ಲೂ ಹೇಳಿಲ್ಲ. ಎಲ್ಲವನ್ನೂ ಮಾಡ್ತಾ ಇದ್ದೇನೋ, ಏನೂ ಮಾಡಲಿಲ್ಲ. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್.
ಏನು ಮಾಡ್ತಾ ಇಲ್ಲ ಅವ್ನು. ನಿಜವಾಗ್ಲೂ ನೀವು ಆ ವೃದ್ಧನ ಏಳಿಸ್ತೂ ಇಲ್ಲ, ಉಪಚಾರ ಮಾಡಿ ಏನು ಏನು ಮಾಡಲಿಲ್ಲ ಅಂದ್ರೆ ಏನು, ಸಂಬಂಧ ಇಲ್ಲ ಅಂತ ಅರ್ಥ. ಸಂಬಂಧ ಇಟ್ಕೊಳ್ಳಿಲ್ಲ ಅವನು. ಹೌದ್ ತಾನೆ? ಹಾಗೆ ಇದು ಹ್ಮ್. ಜೀವಸ್ಯ ನೋಡಿ ಇಲ್ಲಿ ಮುಖ್ಯವಾದ ಹೇಳ್ತಾ ನೋಡಿ. ಅಲ್ಲ ಸ್ವಾಮಿ, ನೀವು ಪರಮೇಶ್ವರನಿಗೆ ಈ ದೇಹಾಧ್ಯಾತ್ಮ ಭಾವ ಇಲ್ಲ, ಅವನಿಗೆ ದೇಹಾದಿಗಳಲ್ಲಿ ಅಭಿಮಾನ ಇಲ್ಲ, ಆದ್ದರಿಂದ ಅವನಿಗೆ ಈ ಒಂದು ಅವಿದ್ಯೆ ಅಂತಕ್ಕಂಥದ್ದು ಇಲ್ಲ. ಅವಿದ್ಯೆ ಅಂದರೆ ಏನು? ದೇಹಾದ್ಯಭಿಮಾನ. ಅವಿದ್ಯೆ ಅಂತಕ್ಕಂಥದ್ದು ಇಲ್ಲ. ಯಾವಾಗ ಅವಿದ್ಯೆ ಅಂತಕ್ಕಂಥದ್ದು ಇಲ್ಲವೋ ಅದರ ಪರಿಣಾಮನೂ ಇಲ್ಲ, ಸುಖ ದುಃಖ ಅಂತಕ್ಕಂಥದ್ದು ಇಲ್ಲ ಅಂತ ಹೇಳಿದ್ರಿ. ಜೀವನಿಗೆ ಅದಿದೆ ಅಂತ ಹೇಳಿದ್ರಿ. ಹಾಗಾದರೆ ಜೀವನಿಗೆ ಅದು ಇದೆ ಅಂತ ಆಗ್ಬಿಟ್ರೆ ಅದು ಹೋಗೋದು ಹೇಗೆ? ಅದಕ್ಕೇನು ಮಾಡಬೇಕು? ಅದಕ್ಕೊಬ್ಬ ಈಶ್ವರ ಬೇಕ್ತಾನೆ. ಏನೋ ಅವ್ನು ಕೇಳ್ಕೋಬೇಕು, ಅವ್ನು ಹೋಗಿಸ್ಕೋಬೇಕು. ಸಂಸಾರ ದುಃಖ ಕಾಲ್ಬಿಡಪ್ಪ ಪರಮಾತ್ಮ ಅಂತ ಕೇಳ್ಕೋಬೇಕು, ಕೇಳ್ತಾನೆ. ಅಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ ಶ್ರೀಮದ್ ಆಚಾರ್ಯರು, ನೋಡಪ್ಪ, ನಿಜವಾಗಿ ನೋಡಿದರೆ ಜೀವನಿಗೂ ಇಲ್ಲ ವಿದ್ಯಾವೇಶ, ಜೀವನಿಗೂ ಸಂಸಾರ ದುಃಖ ಇಲ್ಲ. ಸಂಸಾರ ದುಃಖ ಯಾರಿಗೆ? ಜೀವನಿಗೂ ಇಲ್ಲ. ಅಯ್ಯಯ್ಯೋ, ಮತ್ತೇನು ಸ್ವಾಮಿ? ಅದನ್ನು ಹೇಳ್ತೇವೆ ಕೇಳು ಸ್ವಲ್ಪ ಅಂದ್ಬಿಟ್ಟು ಅದನ್ನು ಹೇಳ್ತಾ ಇದ್ದಾರೆ ಇವಾಗ. ಜೀವಸ್ಯಾಪಿ ಅವಿದ್ಯಾಕೃತ ನಾಮರೂಪ ನಿರ್ವೃತ್ತ ದೇಹೇಂದ್ರಿಯ ದ್ಯುಪಾದ್ಯ ವಿವೇಕ ಭ್ರಮ ನಿಮಿತ್ತ. ವಾಕ್ಯದ ಕನ್ಸ್ಟ್ರಕ್ಷನ್ ನೋಡಿ ಹೇಗಿದೆ, ಓದ್ತಾ ಇದ್ರೆ ಒಂಥರ ಆನಂದ. ಅವಿದ್ಯಾಕೃತ ನಾಮರೂಪ ನಿರ್ವೃತ್ತ ದೇಹೇಂದ್ರಿಯ ದ್ಯುಪಾದ್ಯ ವಿವೇಕ ಭ್ರಮ ನಿಮಿತ್ತ ಏವ ದುಃಖಾಭಿಮಾನ ನತು ಪಾರಮಾರ್ಥಿಕೋ ಅಸ್ತಿ. ನೋಡಿ, ಇದು ಸಿದ್ಧಾಂತ. ನಿಜವಾಗಿ ಜೀವನಿಗೂ ಇಲ್ಲಪ್ಪ, ಪರಮೇಶ್ವರನಿಗಿಲ್ಲ ಅಂತಲ್ಲ, ಜೀವನಿಗೂ ಇಲ್ಲ. ಜೀವ ಅಂದ್ಯಾರೋ? ನಾವು ನೀವು. ನಮಗೂ ಇಲ್ಲ. ಮತ್ತೆ ಏನಿಲ್ಲ? ನಮಗೂ ಇಲ್ಲ. ಏನಿಲ್ಲ ಅಂದರೆ ಅವಿದ್ಯಾಕೃತ ನಾಮರೂಪ ನಿರ್ವೃತ್ತ. ಅಂದ್ರೇನು? ಅವಿದ್ಯೆಯಿಂದ ಆಗಿರತಕ್ಕಂತಹ ನಾಮರೂಪಗಳು. ಅವಿದ್ಯೆಯಿಂದ ನಾಮರೂಪ. ನಾಮರೂಪ ಅಂದರೆ ದ್ವೈತ. ಅವಿದ್ಯೆಯಿಂದ ಈ ದ್ವೈತ ಭಾವ ಬಂತು. ನಾಮರೂಪ ಬಿಡಿಬಿಡಿಯಾಗಿ ನಾನಾ ವಿಧವಾಗಿ ಅದರಿಂದ ನಿರ್ವೃತ್ತ. ಅದರಿಂದ ಉಂಟಾಗಿರತಕ್ಕಂಥದ್ದು ಯಾವುದು? ದೇಹೇಂದ್ರಿಯಾದಿ. ದೇಹ ಇಂದ್ರಿಯಾದು ಅದು ಯಾವುದದು? ಅದು ಉಪಾಧಿಯನ್ನಾಗಿ, ದೇಹೇಂದ್ರಿಯಾದಿಗಳನ್ನು ಉಪಾಧಿಯನ್ನಾಗಿ ಮಾಡಿಕೊಂಡು ಅದಕ್ಕೇನು ಹೆಸರು? ಅದಕ್ಕೆ ಅವಿವೇಕ ಅಂತ ಹೆಸರು. ಹೀಗೆ ಇಂತಹ ದೇಹೇಂದ್ರಿಯಾದಿಗಳನ್ನೇ ನಾನು ಎಂದು ಮಾಡಿಕೊಂಡಿರ್ತಕ್ಕಂಥ ಉಪಾಧಿಯಿಂದ ಮಾಡಿಕೊಂಡಿರ್ತಕ್ಕಂಥ ಏನಾಯಿತು? ಅವಿವೇಕ. ಅದು ಅವಿವೇಕ. ಆ ಅವಿವೇಕದಿಂದ ಏನಾಯಿತು? ಅವಿವೇಕದಿಂದ ಭ್ರಮೆ ಬಂತು. ಏನು? ವಿಂಗಡಣೆ ಮಾಡಿ ತಿಳ್ಕೊಳ್ಳಿಲ್ಲ. ಭ್ರಮೆ ಅಂದರೆ ಏನು? ಇದೆಲ್ಲದರಲ್ಲಿ ಇದು ಅಂತಕ್ಕಂಥ ಭಾವ. ಭ್ರಮೆ. ಹಾವು ಅಂತಕ್ಕಂಥದ್ದು ಭ್ರಮೆ. ನಿಜವಾಗಿ ಏನು? ಹಗ್ಗ ಇರತಕ್ಕಂಥದ್ದು. ಯಾಕೆ? ವಿಂಗಡಣೆ ಮಾಡಿ ತಿಳ್ಕೊಳ್ಳಿಲ್ಲ. ಹಾಗೆ ವಿಂಗಡಿಸಿ ತಿಳಿದುಕೊಳ್ಳದ ನಿಮಿತ್ತ ಅವಿವೇಕ ಉಂಟಾಯಿತು. ಅವಿವೇಕ ಉಂಟಾದದ್ದು ಯಾವುದಕ್ಕೆ? ಅದು ಅವಿದ್ಯಾಕೃತ. ಅವಿದ್ಯೆಯಿಂದ ಅವಿವೇಕ ಉಂಟಾಯಿತು. ಅವಿವೇಕದಿಂದ ಭ್ರಮೆ ಆಯಿತು. ಭ್ರಮೆ ಅಂದ್ರೇನು? ಅನ್ಯಥಾ ಜ್ಞಾನ. ಏನು ಅದಲ್ಲ, ಅದು ಅಂತ ತಿಳ್ಕೊಂಬಿಡೋದಷ್ಟೇ. ಅನ್ಯಥಾ ಜ್ಞಾನವಾಯಿತು. ಅವಿವೇಕ ಭ್ರಮ ನಿಮಿತ್ತ. ಅದರಿಂದ ಏನಾಯಿತು? ದುಃಖಾಭಿಮಾನ ಬಂತು. ದುಃಖ ಬಂತು. ದುಃಖವನ್ನು ನಾನು ಅಂದ್ಕೊಂಬಿಟ್ಟ. ಏಕೆ? ಅಭಿಮಾನ, ಶರೀರಾಭಿಮಾನ ಇತ್ತಲ್ಲ ಇವನು, ಅದಕ್ಕೆ ಅಂದ್ಕೊಂಬಿಟ್ಟ. ಇಂತಹ ಇದೆಯಲ್ಲ, ಇದು ಜೀವನಿಗೂ ಇಲ್ಲ. ಓಹೋ, ಏನಪ್ಪ ಇದು ಹೊಸ ವಿಚಾರ ಇದು. ಜೀವನಿಗೂ ಇಲ್ಲ. ಯಾವಾಗಿಲ್ಲ? ಯಾವಾಗ ಇಲ್ಲ ಗೊತ್ತೇನು? ಯಾವಾಗ ಈ ಅವಿದ್ಯೆ ಕಳ್ಕೊಳ್ತಾನೋ ಆಗ. ಅವಿದ್ಯೆ ಕಳ್ಕೊಳ್ತಾನೆ ಯಾವ ಅಂದರೆ ಇವಾಗ ಅವಿದ್ಯೆ ಇದೆಯಾ ಹಾಗಾದ್ರೆ? ಅಂದರೆ ಈಗಲೂ ಇಲ್ಲಪ್ಪ, ಈಗಲೂ ಇಲ್ಲ, ಯಾವಾಗಲೂ ಇಲ್ಲ. ಹಾವು ಅಂತಕ್ಕಂಥದ್ದು ನೀನು
ಹಾವು ಅಂತ ತಿಳ್ಕೊಂಡಾಗಲೂ ಕೂಡ ಅಲ್ಲಿ ಹಾವಿರಲಿಲ್ಲ, ಹಗ್ಗವೇ ಇದ್ದಿದ್ದು, ದಿನ ಭ್ರಮೆ ಕೇವಲ ಅಷ್ಟೇ. ಹಾಗೆ ಇದು ನೀನು ತಿಳ್ಕೊಂಡಿದೆಯಲ್ಲ, ಈಗಲೂ ಅಷ್ಟೇ ಇಲ್ಲ, ತಿಳ್ಕೊಂಡೊಟ್ಟರೆ ತಿಳ್ಕೊಳ್ಳದೇ ಇದ್ರು ಅಷ್ಟೇ. ಅದರ ಪರಮಾರ್ಥ ಸ್ವರೂಪ, ನಿನ್ನ ಪರಮಾರ್ಥ ಸ್ವರೂಪ ಇದೆ, ನಿರ್ವಿಶೇಷ ಸ್ವರೂಪ. ಆದರೆ ತಿಳ್ಕೊಂಡಿಲ್ಲ, ಅದೇ ವ್ಯತ್ಯಾಸ ಅಷ್ಟೇ, ಇನ್ನೇನಿಲ್ಲ. ಮತ್ತು ದೇಹಪ ದುಃಖ ನತು ಪಾರಮಾರ್ಥಿಕೋ, ಪರಮಾರ್ಥವಾಗಿ ಜೀವನ ಪರಮಾರ್ಥ ಸ್ವರೂಪ ಏನು, ಅವನು ಕೂಡ ಪರಮೇಶ್ವರನೇ. ಪರಮೇಶ್ವರನಿಗಿಂತ ಭಿನ್ನವಾಗಿ ಇನ್ನೊಬ್ಬ ಜೀವ ಅಂತ ಇಲ್ಲ. ದಹರಾಧಿಕರಣದಲ್ಲಿ ಏನು ಆ ಘಂಟಾಘೋಷ ಹೇಳ್ಬಿಟ್ಟಿದ್ದಾರೆ. ಆ ಮೊದಲನೇ ಅಧ್ಯಾಯದಲ್ಲಿ ನೋಡಿದ್ವಲ್ಲ, 3ನೇ ಪಾದದಲ್ಲಿ, ದಹರಾಧಿಕರಣದಲ್ಲಿ. ಮತ್ತು ಅದರಲ್ಲಿ ನಾಮ ನತು ಪಾರಮಾರ್ಥಿಕೋ ಅಸ್ತಿ ಯಥಾ ಚ ಸ್ವದೇಹಗತ ದಾಹಚ್ಛೇದಾದಿ ನಿಮಿತ್ತಂ ದುಃಖಂ ತದಭಿಮಾನ ಭ್ರಾಂತ್ಯಾನುಭವತಿ. ಇದು ಅಧ್ಯಾಸ ಭಾಷೆಯಲ್ಲಿ ಬಂದಿರತಕ್ಕಂಥದ್ದು. ತನ್ನ ದೇಹದಲ್ಲೇ ಉಂಟಾಗಿರ್ತಕ್ಕಂತಹ ಏನು ದಾಹ, ಬಾಯಾರಿಕೆ, ಮತ್ತು ಇನ್ನೇನೋ ಕತ್ತರಿಸ್ಕೊಂಬಿಟ್ಟ, ಕುಯ್ಕೊಂಬಿಟ್ಟ, ಇದರ ನಿಮಿತ್ತವಾಗಿರ್ತಕ್ಕ ದುಃಖ ಇದೆಯಲ್ಲ, ಅದು ಏನಾಗುತ್ತೆ, ತದಭಿಮಾನ ಭ್ರಾಂತ್ಯ, ಅದರಲ್ಲಿ ಅಭಿಮಾನ ಎಂಬತಕ್ಕಂಥ ಭ್ರಾಂತಿಯಿಂದ ಅನುಭವತಿ, ಅದನ್ನು ಅನುಭವಿಸ್ತೇನೆ. ನಿಜವಾಗಿ ನನ್ನ ಸ್ವರೂಪ ಅಲ್ಲ, ಅನುಭವಿಸ್ತಾ ಇದ್ದೇನೆ. ಹಾಗಾದ್ರೆ ಏನು, ಓಹೋ ಬಾಯಾರಿಕೆ ನೀರು ಕುಡಿಬಾರ್ದೇನ್ರಿ ಅವನು ಜ್ಞಾನಿ? ಓಹ್ ಜ್ಞಾನಿ ಬಾಯಾರಿಕೆನೇ ಆಗಲ್ಲ, ನೀರೇ ಕುಡಿಯಲ್ಲ. ಬಾಯಾರಿಕೆ ನೀರು ಕುಡಿಯೋದು ಯಾವ ಧರ್ಮನಪ್ಪ? ಶರೀರ ಧರ್ಮ. ಶರೀರ ಧರ್ಮ ಏನಾಯಿತು? ಬಾಯಾರಿಕೆ ಬಿದ್ದೋಗಿದ್ದಾನೆ, ರೋಡಲ್ಲಿ ಬಿದ್ದೋಗಿದ್ದಾನೆ, ಅವ್ನು ನಾವು ಉಪಚರಿಸಲ್ವಾ? ಹಾಗೆ ಇದಕ್ಕೂ ಬಾಯಾರಿಕೆ ಶರೀರ ನೀರು ಕುಡಿ. ಆದರೆ ಎಲ್ಲೂ ಕೂಡ ಅಭಿಮಾನ ಅಂತಕ್ಕಂಥದ್ದು ಇಲ್ಲ, ಅಷ್ಟೇ. ಅಭಿಮಾನ ಇಟ್ಕೊಳ್ಳೋದು, ಅಭಿಮಾನ ಇಟ್ಕೊಳ್ಳೋದು ಇರೋದು ಅಷ್ಟೇ ವ್ಯತ್ಯಾಸವೇ ಹೊರತು. ಅಭಿಮಾನ ಇಟ್ಕೊಂಡ ಜೀವ ಅಂತ ಆಗ್ಬಿಟ್ಟ, ಜೀವ ಅಂತ ಆದ ಸಂಸಾರ ಬಂತು, ಸಂಸಾರ ಬಂತು ಸುಖ ದುಃಖ ಲಾಭ ನಷ್ಟ ಮೋಹ, ಲಾಭ ಮೋಹ ಎಲ್ಲ ಬಂತು, ಶೋಕ ಮೋಹ ಎಲ್ಲ ಬಂತು. ಹೌದು, ಅಭಿಮಾನ ಬಿಟ್ಟ ಜೀವತ್ವ ಹೊರಟೋಯ್ತು, ಸಂಸಾರ ಹೊರಟೋಯ್ತು, ಸುಖ ದುಃಖ ಲಾಭ ನಷ್ಟ ಶೋಕ ಮೋಹ ಎಲ್ಲ ಹೊರಟೋಯ್ತು, ಅಷ್ಟೆ. ಅಭಿಮಾನ ರಹಿತ, ಅಭಿಮಾನ ಸಹಿತ, ಇಷ್ಟೇ ವ್ಯತ್ಯಾಸಪ್ಪ, ಇನ್ನೇನಿಲ್ಲ. ಇದೇ ಜ್ಞಾನ ಅಂತಕ್ಕಂಥದ್ದು ಅಂಥೇಳಿ. ಅದು ಪಾರಮಾರ್ಥಿಕೋ ಇದು ದುಃಖ ಅಭಿಮಾನ ಭ್ರಾಂತ್ಯ ಅಥ ತಥಾ ಪುತ್ರ ಮಿತ್ರಾದಿ ಗೋಚ. ಈ ಪುತ್ರ ಮಿತ್ರ ಎಲ್ಲ ಯಾರು? ಅವರೂ ಕೂಡ ಆತ್ಮರುಗಳು. ಯಾರು ಅವರೆಲ್ಲ? ಗೌಣಾತ್ಮರು. ಹೌದು ತಾನೆ? ಸುಮ್ಮನೆ ಆತ್ಮ ಗೌಣಾತ್ಮರು, ಅವರೆಲ್ಲ ಗುಣದಿಂದ ಗೌಣಾತ್ಮ. ಪುತ್ರ ಮಿತ್ರಾದಿ ಗೋಚರಮಪಿ ದುಃಖಂ ತದಭಿಮಾನ ಭ್ರಾಂತ್ಯೈವ ಅನುಭವತಿ. ಅದರ ಅಭಿಮಾನದಿಂದಲೇ ಅಷ್ಟೇ. ಅವ್ರಿಗೇನು ಆಯಿತು ನನಗಾಯಿತು ಅಂದ್ಕೊಳ್ಳಿ. ಹಾಗೆ ಅವ್ರು ಏನೂ ಆದರೂ ನನ್ನ ಪಾಣ ಸುಮ್ಮನೆ ಇರೋದು ಅಂತಲ್ಲ. ಇದು ರೋಡ್ ಉದಾಹರಣೆ ಕೊಟ್ವಲ್ಲ ನಾವು. ರಸ್ತೆಯನ್ನು ಬಿದ್ದೋಗ್ಬಿಟ್ಟಿದ್ರೆ ನಾವು ಉಪಚಾರ ಮಾಡಲೇಬೇಕು ಅವನಿಗೆ, ಹೌದು ತಾನೆ? ಆದರೆ ಅಭಿಮಾನಪೂರ್ವಕವಾಗಿ ಅಲ್ಲ, ಅಷ್ಟೇ. ಮತ್ತು ಇಲ್ಲಿ ಇನ್ನೊಂದು ವಿಚಾರ ಕೆಲವರು ಹೇಳ್ತಾರೆ ನೋಡ್ರಿ, ಅಭಿಮಾನ ಅಂತ ಇಟ್ಕೊಳ್ಳದೇ ಇದ್ಮೇಲೆ ನಾವು ಆ ಕೆಲಸನ ಸಮರ್ಥ ಮಾಡೋಕ್ಕಾಗುತ್ತಾ? ಆಗೋಲ್ವಲ್ಲ. ನಾನು ಮಾಡ್ತಾ ಇದ್ದೇನೆ ಅಂತಕ್ಕಂಥ ಒಂದು ಇದ್ದರೆ ಅಭಿಮಾನ, ಅದರಿಂದ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ, ಚೆನ್ನಾಗಿ ಮಾಡ್ತೇವೆ. ಏನು ಇಲ್ಲದೆ ಇದ್ದರೆ ಏನೋ ಬೇಕಾಬಿಟ್ಟೆ ಆಗೋಗ್ಬಿಡುತ್ತಲ್ಲ ಅಂತ ಕೆಲವರು ಹೇಳ್ತಾರೆ. ಅದಕ್ಕೂ ಉತ್ತರವನ್ನು ಮುಂದೆ ಕೊಟ್ಟಿದ್ದಾರೆ ಆಚಾರ್ಯರು. ಅದಕ್ಕೆ ಹೇಳಿದ್ದು, ಇದನ್ನೆಲ್ಲ ಈ ಸಂದೇಹ ಬರುತ್ತೆ, ನಿಧಾನವಾಗಿ ನೋಡಿ ಚೆನ್ನ ಏಕಾಗ್ರ ತಿಳ್ಕೊಳ್ಬೇಕು. ದಯಮಾಡಿ ಯಾವ ವಿಧವಾದಂಥ ಒಂದು ಈ ಡಿಸ್ಟರ್ಬೆನ್ಸ್ ಅಂತಾರಲ್ಲ, ಅದನ್ನು ಮಾಡಬೇಡಿ. ಇದು ಏನಾಗುತ್ತೆ, ನಿಮಗೂ ತೊಂದರೆ, ನನಗಂತೂ ಇನ್ನೂ ತೊಂದರೆ. ನೋಡಿ, ಇನ್ನೇನೋ ಹೇಳಬೇಕು ಅಂತ ಇರ್ತೀನಿ, ಮತ್ತೆ ಹೋಗ್ಬಿಡುತ್ತೆ, ಏನು ಹೇಳೋಕ್ಕಾಗೋದೇ ಇಲ್ಲ, ಹೋಯ್ತು ಅಲ್ವಾ? ಆದ್ದರಿಂದ ದಯಮಾಡಿ ಒಂದು ಪ್ರಾರ್ಥನೆ ಏನಪ್ಪ ಅಂದರೆ, ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ, ಒಂದು 30-35 ನಿಮಿಷ ಏನೂ ಇಲ್ಲದೇನೆ, ಸಂಬಂಧ ಇಲ್ಲದೇನೆ ಸುಮ್ಮನೆ ಬಗಲು ಹಾಕ್ಕೊಂಡು ತಮಗೆ ಇಂಟ್ರೆಸ್ಟ್ ಇದ್ದರೆ ಕೇಳ್ಬೋದು, ಆ ಥರ ಅಲ್ವಾ? ಇಲ್ಲ ಅಂತಂದರೆ ಬೇರೆ ಬೇರೆ ಅದು ಆ ಒಂದು ಕಾಲದಲ್ಲಿ ಸಂಧ್ಯಾ ವಂದನೋ ಪೂಜೆನೋ ಏನೋ ಒಂದು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ ಅಲ್ವಾ? ದಯಮಾಡಿ ಸಹಕರಿಸಬೇಕು ಅಂತ ಕೇಳಿ ಸವಿನಯ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಭಾಗ ಮುಗಿಸೋಣ. ನಾಳೆ ಮುಂದುವರಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ.
ಓಂ ತತ್ಸತ್.